ವೆಲ್ಕಮ್ ಬ್ಯಾಕ್. ವಯನಾಡಿನಲ್ಲಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಸಾವಿರಾರು ಜನ ರಕ್ಷಣಾ ತಂಡಕ್ಕೆ ಯುವಕರು ಸಾಥ್ ನೀಡಿದ್ದಾರೆ. ತಂಡದಿಂದ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಯುವಕರ ತಂಡ ರಕ್ಷಣಾ ಪಡೆಯವರಿಗೆ ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ವಾರಿಯರ್ಸ್ ಆಂಬ್ಯುಲೆನ್ಸ್ ಚಾಲಕರಿಗೆ ಈ ತಂಡದಿಂದ ಊಟದ ವ್ಯವಸ್ಥೆ ಮಾಡಲಾಗಿರೋದು. ಕೇರಳದಲ್ಲಿರುವ ಕನ್ನಡಿಗರ ತಂಡ ಗಮನಿಸಬೇಕು. ಕೇರಳದಲ್ಲಿರುವ ಕನ್ನಡಿಗರ ಯುವಕರ ತಂಡ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿರುವವರಿಗೆ ಊಟದ ವ್ಯವಸ್ಥೆಯನ್ನ ಮಾಡಿ ಮಾನವೀಯತೆಯನ್ನ ಪ್ರದರ್ಶನ ಮಾಡಿದ್ದಾರೆ. ದಯನೀಯ ಸ್ಥಿತಿ ಈಗ ಒಂದೊಂದೇ ತೆರೆದುಕೊಳ್ತಾ ಇದೆ. ಕೇರಳದ ಭೀಕರ ಈ ದುರಂತದಲ್ಲಿ ಸಾವನ್ನಪ್ಪಿರುವವರ ಸಂಖ್ಯೆ ಲೆಕ್ಕಕ್ಕೆ ಸಿಗದಷ್ಟು, ನಾಪತ್ತೆಯಾದವರ ಸಂಖ್ಯೆ ಕೂಡ ಲೆಕ್ಕ ಇಡದಷ್ಟು. ಇದೆಲ್ಲದರ ನಡುವೆ ಮೊನ್ನೆ ಆದಂಥ ದುರಂತದಲ್ಲಿ ಕೆಲವು ಘಟನೆಗಳು ಇವತ್ತು ಮನಕಲುಕುವಂತಿದೆ. ಅದರಲ್ಲಿ ಒಂದು ಘಟನೆ, ಪ್ರಜೀಶ್ ಅನ್ನೋ ವ್ಯಕ್ತಿ, 30 ವರ್ಷದ ವ್ಯಕ್ತಿ 30 ಜನರನ್ನ ಸೇವ್ ಮಾಡಿ ಬಚಾವ್ ಮಾಡಿ ಆ ನಂತರ ಈ ಭೀಕರವಾದಂಥ ದುರಂತದಲ್ಲಿ ತನ್ನ ಪ್ರಾಣವನ್ನು ತೆತ್ತಿದ್ದಾರೆ. ಪ್ರಜೀಶ್ ಅವರ ಸ್ನೇಹಿತರು ರಾಜ್ಕುಮಾರ್ ಅಂತೇಳಿ ನನ್ನ ಜೊತೆಯಲ್ಲಿದ್ದಾರೆ, ಕನ್ನಡಿಗರವರು. ಅವ್ರು ಮಾತಾಡ್ಸೋಣ. ಪ್ರಜೀಶ್ ಅವರ ಸಂಪರ್ಕದ ಬಗ್ಗೆ ಮಾತಾಡೋಣ, ಮತ್ತು ಏನಾಯಿತು ಆ ದಿನ, ಪ್ರಜೀಶ್ ಹೇಗೆ ರೆಸ್ಕ್ಯೂ ಮಾಡಿದ್ರು ಅಂತೇಳಿ ಕೇಳೋಣ. ರಾಜ್ಕುಮಾರ್ ಅವರೇ, ಆ ದಿನ ಪ್ರಜೀಶ್ ಓಡಾಟ ಹೆಂಗಿತ್ತು ಮತ್ತು ಅವ್ರು ಎಷ್ಟು ಜನರನ್ನ ರಕ್ಷಣೆ ಮಾಡಿದ್ರು, ಏನಾಯ್ತು ಆ ದಿನ? ಪ್ರಜೀಶು ಅದೇ ಟೋಟಲಾಗಿ ಇಲ್ಲಿ ಈ ಒಂದು ಚೂರಲ್ಮಲ ಗ್ರಾಮದಲ್ಲಿ ಎಲ್ರಿಗೂ ಒಂದು ಹೆಲ್ಪ್ ಮಾಡೋ ವ್ಯಕ್ತಿ. ಅವ್ರಿಗೆ ಬಂದು ಮದುವೆಗಳು ಮತ್ತು ಈ ದೇವಸ್ಥಾನದ ಜಾತ್ರಾ ಫಂಕ್ಷನ್ಗಳು ಎಲ್ಲದಲ್ಲೂ ಓಡಾಡ್ತಾ ಇತ್ತು, ಆಕ್ಟಿವ್ ಆಗಿ ಓಡ್ತಾ ಇತ್ತು. ಅವ್ರದ್ದು ಮನೆ ಇರೋದು ಅಲ್ಲಿ. ಆ ಮನೆ ಅಂದರೆ ಅದು ಎಸ್ಟೇಟದು ಕ್ವಾರ್ಟರ್ಸ್. ಅದು ಆ ಕ್ವಾರ್ಟರ್ಸಲ್ಲಿ ಒಂದು 3 ಕ್ವಾರ್ಟರ್ಸು, ಆ 3 ಕ್ವಾರ್ಟರ್ಸಲ್ಲಿ 18 ಮನೆಗಳು ಬರುತ್ತೆ. ಅದರಲ್ಲಿ ಸುಮಾರು ಜನನ ಅದೇ ಕ್ವಾರ್ಟರ್ಸಲ್ಲಿ ಅವನು ವಾಸವಾಗಿತ್ತು. ಅಲ್ಲಿ ಸುಮಾರು ಜನಗಳ ಅವನು ಕಾಪಾಡಿಬಿಟ್ಟು ಅಲ್ಲಿಂದ ಕಾಪಾಡಿ ಸೇಫ್ಟಿಯಾಗಿರೋ ಈ ಜಾಗದಲ್ಲಿ ಕರ್ಕೊಂಬಂದು ಬಿಟ್ಬಿಟ್ಟು ಅಲ್ಲಿಂದ ಹಂಗೆ ಜೀಪ್ ತಗೊಂಡು ಹಿಂಗೆ ಬಂದು. ಪಬ್ಲಿಕ್ ಕನ್ನಡ, ನಾನು ಶ್ರುತಿ. ಹುಬ್ಬಳ್ಳಿಯಲ್ಲಿ ಬೆಳ್ಳಂಬೆಳಗ್ಗೆ ಗುಂಡಿನ ಸದ್ದು. ದರೋಡೆಕೋರನ ಕಾಲಿಗೆ ಕಾಕಿ ಗುಂಡೇಟು ಬಿದ್ದಿದೆ. ನಟೋರಿಯಸ್ ದರೋಡೆಕೋರನ ಕಾಲಿಗೆ ಫೈರ್ ಮಾಡಲಾಗಿದೆ. ಹುಬ್ಬಳ್ಳಿಯ ಉಪನಗರ ಪೊಲೀಸರಿಂದ ಫೈರಿಂಗ್ ಆಗಿದೆ. ಪೊಲೀಸರ ಮೇಲೆ ಹಲ್ಲೆಗೆ ಯತ್ನ ಮಾಡಿರುವ ಆರೋಪಿ ತಪ್ಪಿಸಿಕೊಳ್ಳುವ ವೇಳೆ ಆರೋಪಿ ಕಾಲಿಗೆ ಗುಂಡೇಟು ತಗಲಿದೆ. ಪೊಲೀಸರು ತಮ್ಮ ಆತ್ಮರಕ್ಷಣೆಗಾಗಿ ಮತ್ತೊಂದು ಕಡೆ ಆತನ ಬಂಧನದ ಸಮಯದಲ್ಲೇ ಆತ ಪರಾರಿಯಾಗುವುದು ಪ್ರಯತ್ನ ಪಟ್ಟ, ಹಾಗಾಗಿ ಪೊಲೀಸರು ಫೈರ್ ಮಾಡಿದ್ದಾರೆ. ಆರೋಪಿಯ ಕಾಲಿಗೆ ಗುಂಡೇಟು ತಗುಲಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಹಾಗಾಗಿ ಹುಬ್ಬಳ್ಳಿಯಲ್ಲಿ ಬೆಳ್ಳಂಬೆಳಿಗ್ಗೆ ಗುಂಡಿನ ಸದ್ದು ಕೇಳೋದಕ್ಕೆ ಸಿಕ್ಕಿದೆ. ನೋಡಿ, ಈತನೇ ಆರೋಪಿ. ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಆಯಿತು. ಪೊಲೀಸರು ಆತನನ್ನ ಬಂಧಿಸಲೇಬೇಕು ಅನ್ನೋ ಕಾರಣಕ್ಕೆ ಗುಂಡು ಹಾರಿಸಿದ್ರು. ಆತನ ಕಾಲಿಗೆ ಗಾಯವಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಹಿರೇಮಠ ದೂರವಾಣಿ ಸಂಪರ್ಕದಲ್ಲಿ. ಪ್ರಕಾಶ್, ಈ ಘಟನೆ ಕುರಿತಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಎಸ್ ಶ್ರುತಿ, ಬೆಳಗ್ಗೆ ಏನು ಅಂದ್ರೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಇಲಾಖೆಯಿಂದ ಗುಂಡಿನ ಸದ್ದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ನಟೋರಿಯಸ್ ಅಂದ್ರೆ ದರೋಡೆಕೋರ ಏನಿದ್ದಾನೆ ಅರುಣ್ ಅಂತಕ್ಕಂಥ ಈ ನಟೋರಿಯಸ್ ನ ಕಾಲಿಗೆ ಗುಂಡು ಹಾಕಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನಂದ್ರೆ ಈತ 12ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ದರೋಡೆ ಇರ್ಬೋದು, ವೇಶ್ಯಾವಾಟಿಕೆ ದಂಧೆ ಇರ್ಬೋದು, ಹಲವಾರು ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದ. ಜೊತೆಗೆ ಇವತ್ತು ಬೆಳಗ್ಗೆ ಏನು MTS ಕಾಲೋನಿಯ ಒಂದು ಮೈದಾನದಲ್ಲಿ ಅಂದ್ರೆ ಆತ ಪೊಲೀಸರ ಮೇಲೆ ಹಲ್ಲೆ ಮಾಡೋಕೆ ಮುಂದಾಗಿರ್ತಾನೆ. ಉಪನಗರ ಪೊಲೀಸರ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡೋಕೆ ಮುಂದಾಗಿರ್ತಾನೆ. ಈ ಸಂದರ್ಭ ಪೊಲೀಸ್ ಅಧಿಕಾರಿಗಳು ಅವನ ಕಾಲಿಗೆ ಗುಂಡೇಟನ್ನ ಹಾಕುವ ಮೂಲಕ ಒಂದ್ ಕಡೆ ಪುಡಿ ರೌಡಿಗಳಿಗಿರ್ಬೋದು, ಅದೇ ರೀತಿ ರೌಡಿ ಶೀಟರ್ಗಳಿಗೆ ಮತ್ತಷ್ಟು ನಡುಕನ್ನ ಹುಟ್ಟುವಂತೆ ಮಾಡಿರುವಂತದ್ದು ಶ್ರುತಿ. ಮೊನ್ನೆ ಅಷ್ಟೇ ಅಂದ್ರೆ ಇತ್ತೀಚೆಗೆ ಒಬ್ಬ ನಟೋರಿಯಸ್ ಕಾಲಿಗೆ ಗುಂಡೇಟನ್ನ ಹಾಕುವ ಮೂಲಕ ಸಾಕಷ್ಟು ಒಂದು ಪೊಲೀಸ್ ಇಲಾಖೆ ರೌಡಿ ಶೀಟರ್ಗಳಿಗೆ ಒಂದು ಎಚ್ಚರಿಕೆಯನ್ನ ರವಾನೆ ಮಾಡಿತ್ತು. ಇವತ್ತು ಕೂಡ ಬೆಳಗ್ಗೆ ಅದೇ ರೀತಿ ದರೋಡೆಕೋರನ ಮೇಲೆ ಒಂದು ಗುಂಡನ್ನು ಹಾಕುವ ಮೂಲಕ, ಅವನ ಕಾಲಿಗೆ ಗುಂಡೇಟನ್ನು ಹಾಕುವ ಮೂಲಕ ಮತ್ತಷ್ಟು ಒಂದು ಪೊಲೀಸ್ ಇಲಾಖೆ ಸಾಕಷ್ಟು ಒಂದು ರೌಡಿ ಶೀಟರ್ಗಳಿಗಿರ್ಬೋದು, ಅದೇ ರೀತಿ ಈ ರೀತಿ ದರೋಡೆಕೋರಿಗೆ ಒಂದು ಎಚ್ಚರಿಕೆ ಗಂಟೆಯನ್ನ ಕೊಟ್ಟಿರ್ತಕ್ಕಂಥದ್ದು ಶ್ರುತಿ. ಓಕೆ ಪ್ರಕಾಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನಮ್ಮ ಮೆಟ್ರೋ ಮತ್ತೆ ಸುದ್ದಿಯಲ್ಲಿದೆ. ಕಾರಣ ಭದ್ರತಾ ಲೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಆಗ್ತಾ ಇದೆ. ಮೆಟ್ರೋ ಟ್ರ್ಯಾಕ್ಗೆ ಜಿಗಿದಿದೆ ಮಗು. ಮೆಟ್ರೋ ಟ್ರ್ಯಾಕ್ಗೆ ಜಿಗಿದ 4 ವರ್ಷದ ಮಗು. ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ನಲ್ಲಿ ನಡೆದಂತಹ ಘಟನೆ ಇದು. ಆಟ ಆಡುವಾಗ ಆಯತಪ್ಪಿ ಟ್ರ್ಯಾಕಿಗೆ ಬಿದ್ದುಬಿಟ್ಟಿದೆ ಮಗು. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಮಗು ಪಾರಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಮೆಟ್ರೋ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಲ್ಲಿ ಇರುತ್ತೆ. ಈ ಹಿಂದೆ ಅಲ್ಲಿನ ಸಿಬ್ಬಂದಿ ಅಸಭ್ಯ ವರ್ತನೆ ತೋರಿದ್ರು ಮಹಿಳೆ ಜೊತೆಗೆ ಅನ್ನೋ ಕಾರಣಕ್ಕೆ ದೊಡ್ಡ ಮಟ್ಟದ ಸುದ್ದಿ ಆಗಿತ್ತು. ಈಗ ಮಗು ಆಯತಪ್ಪಿ ಟ್ರ್ಯಾಕ್ಗೆ ಬಿದ್ದಿದೆ. ಭದ್ರತಾ ಲೋಪ, ಯಾರು ಕೂಡ ಅದನ್ನ ಗಮನಿಸ್ಲಿಲ್ವಾ ಅನ್ನೋದು ಪ್ರಶ್ನೆ. ಸಿಬ್ಬಂದಿಗಳು ಇದ್ದೇ ಇರ್ತಾರೆ, ಬಟ್ ಯಾರು ಕೂಡ ಗಮನಿಸಿಲ್ಲ. ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಜವಾಬ್ದಾರರು?
ಈ ಪ್ರಶ್ನೆ ಇತ್ತು. ಬಟ್ ಅದೃಷ್ಟವಶಾತ್ ಮಗು ಪ್ರಾಣಾಪಾಯದಿಂದ ಪಾರಾಗಿದೆ. ಮೆಟ್ರೋ ಟ್ರ್ಯಾಕ್ಗೆ 4 ವರ್ಷದ ಮಗು ಆಯಾ ತಪ್ಪಿ ಬಿದ್ದಿತ್ತು. ಬಟ್ ಅಲ್ಲಿನ ಜನನೇ ಎಚ್ಚೆತ್ತುಕೊಂಡು ಆ ಮಗುವನ್ನ ರಕ್ಷಣೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಸಿಬ್ಬಂದಿ ಏನ್ ಮಾಡ್ತಾ ಇದ್ರು ಅನ್ನೋದು ಪ್ರಶ್ನೆ. ಸಿಬ್ಬಂದಿ ಗಮನಿಸ್ಲಿಲ್ವಾ ಅನ್ನುವಂತಹ ಪ್ರಶ್ನೆ. ಹಾಗಾಗಿ ಭದ್ರತಾ ಲೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಮ್ಮ ಮೆಟ್ರೋ ಸುದ್ದಿಯಲ್ಲಿದೆ. ಪ್ರತಿ ಬಾರಿ ಕೂಡ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಲ್ಲಿರುತ್ತೆ ನಮ್ಮ ಮೆಟ್ರೋ. ಇತ್ತೀಚೆಗೆ ಅಲ್ಲಿನ ಸಿಬ್ಬಂದಿ ಮಹಿಳೆ ಜೊತೆಗೆ ಅಸಭ್ಯ ವರ್ತನೆ ತೋರಿದ್ರು ಅನ್ನೋ ಕಾರಣಕ್ಕೆ ದೊಡ್ಡ ಮಟ್ಟದ ಸುದ್ದಿಯಾಗಿತ್ತು. ಈ ಹಿಂದೆ ಒಬ್ರು ಟ್ರ್ಯಾಕಿಗೆ ಬಿದ್ದಿದ್ರು ಅನ್ನೋ ಕಾರಣಕ್ಕೆ ಏಕಾಏಕಿ ನಮ್ಮ ಮೆಟ್ರೋ ಸ್ಟಾಪ್ ಆಗ್ಬಿಟ್ಟಿತ್ತು. ಅದು ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಈಗ 4 ವರ್ಷದ ಮಗು ಆಯ ತಪ್ಪಿ ಟ್ರ್ಯಾಕಿಗೆ ಬಿದ್ದಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸವಿತಾ ದೂರವಾಣಿ ಸಂಪರ್ಕದಲ್ಲಿ. ಸವಿತಾ, ನಮ್ಮ ಮೆಟ್ರೋ ಇತ್ತೀಚೆಗೆ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಲ್ಲಿ ಇದ್ದೇ ಇರುತ್ತೆ. ಈಗ 4 ವರ್ಷದ ಮಗು ಟ್ರ್ಯಾಕಿಗೆ ಬಿದ್ರೂ ಕೂಡ ಸಿಬ್ಬಂದಿ ಗಮನಿಸ್ಲಿಲ್ವಾ? ನಿಜಕ್ಕೂ ಇದು ಭದ್ರತಾ ಲೋಪನೇ? ಶ್ರುತಿ, ಪ್ರಮುಖವಾಗಿ ನಮ್ಮ ಮೆಟ್ರೋದಲ್ಲಿ ನಡೀತಾ ಇರುವಂತಹ ಘಟನೆಗಳನ್ನ ಅಬ್ಸರ್ವ್ ಮಾಡ್ತಾ ಹೋದ್ರೆ ಪ್ರಮುಖವಾಗಿ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಒಂದೊಮ್ಮೆ ಆ ಭಾಗದಲ್ಲಿ ಅಥವಾ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡುವವರ ಸೇಫ್ಟಿಗೆ ಎಷ್ಟು ಪ್ರಯಾರಿಟಿ ಕೊಡ್ತಾ ಇದೆ ಅಂತ. ಈ ಹಿಂದೆನೂ ಕೂಡ ಮೆಟ್ರೋ ಹಳಿಗೆ ಬಿದ್ದು ಸುಸೈಡ್ ಕೂಡ ಮಾಡ್ಕೊಂಡಿದ್ರು. ಮೆಟ್ರೋ ಹಳಿ ಭದ್ರತಾ ಲೋಪ ಎದ್ದು ಕಾಣ್ತಾ ಇದೆ. ಸೊ ಆ ಟೆಕ್ನಾಲಜಿ ಈ ಟೆಕ್ನಾಲಜಿ ಎಲ್ಲವನ್ನೂ ತರ್ತಿದೆ ಅಂತ ಹೇಳುವಂತಹ ನಮ್ಮ ಮೆಟ್ರೋ ಆದಷ್ಟು ಬೇಗ ಯಾಕೆ ಜಾರಿಗೆ ತರ್ತಾ ಇಲ್ಲ ಅಂತ ಪ್ರಮುಖವಾಗಿ ನಿನ್ನೆ ನಡೆದಂತಹ ಘಟನೆಯನ್ನ ಅಬ್ಸರ್ವ್ ಮಾಡ್ತಾ ಹೋದ್ರೆ ಮಗು ಒಂದು ರೈಲ್ವೆ ಟ್ರ್ಯಾಕ್ಗೆ ಬಿದ್ದಾಗ ಅಬ್ಸರ್ವ್ ಮಾಡ್ಲಿಲ್ವಾ? ಅಲ್ಲಿ ಸೆಕ್ಯೂರಿಟಿಯ ಭದ್ರತೆ ಎಷ್ಟರ ಮಟ್ಟಿಗಿದೆ ಅದನ್ನು ಕಾಣ್ತಾ ಹೋಗ್ಬೇಕು. ಇತ್ತ ಆ ಫ್ಯಾಮಿಲಿ ಮಗುವನ್ನ ನಿರ್ಲಕ್ಷ್ಯದಿಂದ ಯಾವ ರೀತಿ ನೋಡ್ಕೊಂಡಿದೆ ಅದನ್ನು ನೋಡ್ಬೇಕು. ಪ್ರಮುಖವಾಗಿ ಇನ್ನೊಂದು ಅಬ್ಸರ್ವ್ ಮಾಡ್ತಾ ಹೋದ್ರೆ ಪ್ರಮುಖವಾಗಿ ಮಗುವಿಗೆ ಯಾವುದೇ ಪ್ರಾಣಾಪಾಯವಾಗಿಲ್ಲ, ಏನೂ ಆಗಿಲ್ಲ. ಸೊ ಆ ಒಂದು ಟೈಮ್ ನಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳಿಬ್ರು ಅವರ ಚಾಣಾಕ್ಷತನವನ್ನ ತೋರಿಸಿ ಮಗುವನ್ನ ಕಾಪಾಡಿದ್ದಾರೆ. ಒಟ್ಟಾರೆ ನಮ್ಮ ಮೆಟ್ರೋ ಸುರಕ್ಷತೆಯ ವಿಚಾರವಾಗಿ ಒಂದಿಷ್ಟು ಗಂಭೀರವಾಗಿ ಪರಿಗಣಿಸಬೇಕು. ಮತ್ತೆ ಸುರಕ್ಷತೆ ಬಗ್ಗೆ ಆದಷ್ಟು ಬೇಗ ಯಾವೆಲ್ಲ ಟೆಕ್ನಾಲಜಿಗಳನ್ನ ನಾವು ತರ್ತೀವಿ ಅಂತ ಹೇಳ್ತಾರೆ ಅದನ್ನ ಅಳವಡಿಕೆ ಮಾಡಿದ್ರೆ ಪ್ರಮುಖವಾಗಿ ಮುಂದಿನ ದಿನಗಳಲ್ಲಿ ಇಂತಹ ಘಟನೆ ಮತ್ತೆ ಮರುಕಳಿಸಲ್ಲ ಅನ್ನೋದು ಸಾರ್ವಜನಿಕರ ಒತ್ತಾಸೆ ಆಗಿದೆ. ಓಕೆ ಸವಿತಾ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರಾಜ್ಯದಲ್ಲೂ ಕೂಡ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಅದರಲ್ಲಿ ಕೊಡಗಿನಲ್ಲಿ ಮೈದುಂಬಿ ಹರಿತಾ ಇದೆ ಕಾವೇರಿ ನದಿ. ನೀರಿನ ಸೆಳೆತಕ್ಕೆ ಕೊಚ್ಚಿ ಹೋಗಿದೆ ರಸ್ತೆ. ಮಡಿಕೇರಿ ನಾಪೋಕ್ಲು ರಸ್ತೆ ಸಂಪೂರ್ಣ ಹಾನಿಯಾಗಿದೆ. ರಸ್ತೆಯ ಮೇಲೆ 4 ಅಡಿಯಷ್ಟು ಕಾವೇರಿ ನದಿ ನೀರು ಹರಿತಾ ಇದೆ. ಭರದಿಂದ ನಡೀತಾ ಇದೆ ರಸ್ತೆ ದುರಸ್ತಿಯ ಕಾರ್ಯ. ಕಾರಣ ಸಾಕಷ್ಟು ಜನ ಅದೇ ರಸ್ತೆ ಮಾರ್ಗವಾಗಿ ಓಡಾಡ್ತಿರ್ತಾರೆ. ಹಾಗಾಗಿ ಆದಷ್ಟು ಬೇಗ ಅದನ್ನ ಸರಿಪಡಿಸೋ ಕೆಲಸ ಸಿಬ್ಬಂದಿಯಿಂದ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕಾವೇರಿ ನದಿ ನೀರಿನ ಹರಿವು ಹೆಚ್ಚಳ ಆಗ್ತಾ ಇದ್ದಂತೆ ಸಹಜವಾಗಿ ಕೊಡಗಿನಲ್ಲೂ ಕೂಡ ಒಂದಿಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಪ್ರಮುಖವಾಗಿ ರಸ್ತೆ 4 ಅಡಿಯಷ್ಟು ಆ ನೀರು ನಿಂತ್ಕೊಂಡಿರುವ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ವಿ ರಸ್ತೆ ಮೇಲೆಯೇ. ಹಾಗಾಗಿ ರಸ್ತೆ ಕೂಡ ಕುಸಿತವಾಗಿರೋದು. ಈಗ ಅದು ದುರಸ್ತಿ ಕಾರ್ಯ ಕೂಡ ನಡೀತಾ ಇದೆ ಸ್ಥಳದಲ್ಲಿ ಅಂತ.